ಪ್ರಿಯರೇ, ನಾವು ಕೀರ್ತನೆಯನ್ನು ಓದಿ ಪ್ರಾರ್ಥನೆ ಮಾಡಿ ಆರಾಧನೆ ಭಾಗ್ಯಕ್ಕೆ ಹೋಗುವ. ಸರ್ವ ಭೂನಿವಾಸಿಗಳೇ, ಯೆಹೋವನಿಗೆ ಜಯಘೋಷ ಮಾಡಿರಿ, ಯೆಹೋವನನ್ನು ಸಂತೋಷದಿಂದ ಸೇವಿಸಿರಿ, ಉತ್ಸಾಹಧ್ವನಿ ಮಾಡುತ್ತಾ ಆತನ ಸನ್ನಿಧಿಗೆ ಬನ್ನಿರಿ. ಯೆಹೋವನೇ ದೇವರೆಂದು ತಿಳಿದುಕೊಳ್ಳಿರಿ, ನಮ್ಮನ್ನು ಉಂಟು ಮಾಡಿದವನು ಆತನೇ, ನಾವು ಆತನವರೇ, ಆತನ ಪ್ರಜೆಯು, ಆತನ ಪಾಲಿಸುವ ಹಿಂಡು ಆಗಿದ್ದೇವೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರ ವಾಕ್ಯದಲ್ಲಿ ಜೀವ ಉಂಟು. ದೇವರ ವಾಕ್ಯ ಹೀಗೆ ಹೇಳ್ತದೆ, ಸರ್ವ ಭೂನಿವಾಸಿಗಳು ಯೆಹೋವನನ್ನು ಜಯಘೋಷ ಮಾಡಿರಿ. ನಾವೆಲ್ಲರೂ ಆತನ ಸ್ತುತಿಸಬೇಕು, ಎಲ್ಲರೂ ಆರಾಧನೆ ಮಾಡಬೇಕು, ಅದು ಆತನ ಚಿತ್ತವಾಗಿದೆ. ಅದಕ್ಕೋಸ್ಕರ ಆತನ ವಾಕ್ಯ ಹೇಳ್ತದೆ, ಯೋಹಾನ ಸುವಾರ್ತೆ 14:23, ಆತನು ಆರಾಧನೆ ಮಾಡುವವರು ಸತ್ಯದಿಂದಲೂ ಆತ್ಮದಿಂದಲೂ ಆರಾಧನೆ ಮಾಡಬೇಕೆಂದು ಆತನು ಬಯಸ್ತಾನೆ. ನಾವು ಈ ಸಮಯದಲ್ಲಿ ಸತ್ಯದಿಂದಲೂ ಆತ್ಮದಿಂದಲೂ ಆತನ ಮನಪೂರ್ವಕವಾಗಿ ಹೃದಯಪೂರ್ವಕವಾಗಿ ಆತನು ಸ್ತುತಿಸುವ, ಆತನ್ನು ಆರಾಧನೆ ಮಾಡುವ, ಆತನ ನಾಮವನ್ನು ಮಹಿಮೆ ಪಡಿಸುವ ಈ ಸಮಯದಲ್ಲಿ ನಾವು ಎಲ್ಲರೂ ಸಿದ್ಧವಾಗಿ ಆತನ್ನು ಸ್ತುತಿಸುವ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. Glory, glory. ಸತ್ಯ ದೇವರ ನಾವು ಆರಾಧಿಸುವ, ಆತ್ಮದಿಂದಲೂ ಸತ್ಯದಿಂದಲೂ ಸತ್ಯ ದೇವರ ಆರಾಧಿಸುವ. ಹಲ್ಲೆಲೂಯಾ, 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 ಹಲ್ಲೆಲೂಯಾ.
ಮಹಿಮೆಗೆ ನೀನೊಬ್ಬನು ಮಾತ್ರ ಯೋಗ್ಯನಾಗಿ ತಿಳಿಸಿ ಹಸನಾಡದ ರೂದನಾದ ದೇವರೇ ನಿನಗೆ ಸ್ತೋತ್ರ. ಅಪ್ಪ ತಂದೆ ನಿನಗೆ ಸ್ತೋತ್ರ ಕತನೆ ಹಾಲಲ್ಲೂಯ್ಯ. ಕತನೆ ನಿನಗೆ ಸ್ತೋತ್ರ ಹಾಲಲ್ಲೂಯ್ಯ. ಅಗಮ್ಯವಾದ ಬೆಳಕಲ್ಲಿರುವ ಆತನ ನೀನಾಗಿದೆ ತಂದೆ, ಅದು ಸ್ತೋತ್ರ ಕತನೆ ಹಾಲಲ್ಲೂಯ್ಯ. ರಾಜಾದಿರಾಜ ರಾಜಾದಿರಾಜನಿಗೆ ಸ್ತೋತ್ರ ತಂದೆ. ಗ್ಲೋರಿ ಗ್ಲೋರಿ ಮಹಿಮೆ 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 ನಿನಗೆ ಮಹಿಮೆ ಆಗಲಿ, ನಿನಗೆ ಮಹಿಮೆ ಆಗಲಿ. ನಿಜನ ನಿನಗೆ ಮಾನ ನಿನಗೆ ಸ್ವಾಮಿ ಒಬ್ಬನಿಗೆ ಮಾತ್ರ ಕತನೆ ಹಾಲೆಲ್ಲೂಯ್ಯ ಹಾಲೆಲ್ಲೂಯ್ಯ. ರಾಜ 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 ಎಸ್ ಸ್ತುತಿಗೆ ಯೋಗ್ಯ ಯೇಸುನಾಮ.
ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನಾಗಿ ತಂದೆ ನಿನಗೆ ಸ್ತೋತ್ರ ಕರ್ತನೇ. ಎಲ್ಲ ದೇವದೂತರ ಅಡ್ಡ ಬಿದ್ದು ಕರ್ತನಿಗೆ ನಮ್ಮ ದೇವರು ಪರಿಶುದ್ಧನೆಂದು ದೊಡ್ಡ ಶಬ್ದದಿಂದ ಕರ್ತನೆ, ಗರಜುವ ಸಮುದ್ರದ ಹಾಗೆ ಶಬ್ದದಿಂದ ಕರ್ತನೆ ಆರಾಧನೆಯ ಒಂದು ಶಬ್ದವನ್ನು ನಾನು ಕೇಳಿದೆಂದು ಯೋಹನು ಬರೆಯುತ್ತಾ ಇದ್ದಾನೆ. ತಂದೆ ನಿನಗೆ ಸ್ತೋತ್ರಪ್ಪ. ನಿನ್ನ ಪ್ರಸನ್ನತೆ, ನಿನ್ನ ಉಪಸ್ಥಿತಿಗೋಸ್ಕರ ಸ್ತೋತ್ರ. ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇದ್ದಿದ್ದಕ್ಕೆ ಸ್ತೋತ್ರ. ನಮಗೆ ನಡೆಸ್ತಾ ಇದ್ದಿ ಸ್ತೋತ್ರ ತಂದೆ, ಅದು ಸ್ತೋತ್ರಪ್ಪ ರಾಜ, ಸ್ತೋತ್ರ. ನಾವೆಲ್ಲರೂ ಆತನ ಆರಾಧಿಸುವ, ಮನಪೂರ್ವಕವಾಗಿ ಹೃದಯಪೂರ್ವಕವಾಗಿ ಆತನ ಆರಾಧಿಸುವ ನಾವೆಲ್ಲರೂ ಸೇರಿ. ಪರಿಶುದ್ಧನು ನೀನೇ, ಪರಿಶುದ್ಧನು ಪರಿಶುದ್ಧನು ನೀನೇ, ಪರಿಶುದ್ಧನು ಪರಿಶುದ್ಧನು ನೀನೇ, ಪರಿಶುದ್ಧನು ಪರಿಶುದ್ಧನು ನೀನೇ, ಪರಿಶುದ್ಧನು. ಕುರಿಮರಿ ಆದವನೇ, ಹೊಸ ಒಡಂಬಡಿಕೆಯ ಮಧ್ಯಸ್ಥನೇ, ನನಗಾಗಿ ತಂದೆ ಬಳಿ ಮಧ್ಯಸ್ಥಿಕೆ ವಹಿಸುವ ಮಹಾಯಾಜಕನೇ, ನನಗಾಗಿ ತಂದೆ ಬಳಿ ಮಧ್ಯಸ್ಥಿಕೆ ವಹಿಸುವ ಮಹಾಯಾಜಕನೇ, ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿಟ್ಟು ಅಡ್ಡಬಿದ್ದು ಹೇಳುವೆ ನೀನೇ ಪರಿಶುದ್ಧನೆಂದು. ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿಟ್ಟು ಅಡ್ಡಬಿದ್ದು ಹೇಳುವೆ ನೀನು ಪರಿಶುದ್ಧನೆಂದು. ಪರಿಶುದ್ಧನು ನೀನೇ, ಪರಿಶುದ್ಧನು ಪರಿಶುದ್ಧನು ನೀನೇ, ಪರಿಶುದ್ಧನು ಪರಿಶುದ್ಧನು ನೀನೇ, ಪರಿಶುದ್ಧನು ಪರಿಶುದ್ಧನು ನೀನೇ, ಪರಿಶುದ್ಧನು. ಯುಗ ಯುಗಗಳಲ್ಲಿಯೂ ಜೀವಿಸುವ ಏತಾತ ಇರುವಾಗ ಬರುವಾತನು, ಯುಗ ಯುಗಗಳಲ್ಲಿಯೂ ಜೀವಿಸುವ
ಐಶ್ವರ್ಯದಲ್ಲಿರಲು ನನಗಾಗಿ ಬಡವನಾಗಿ ಪ್ರಾಣವ ಕೊಟ್ಟಾತನೇ. ನನ್ನ ಕಿರೀಟವೆಂಚಿ ನಿನ್ನ ಪಾದದಲ್ಲಿಟ್ಟು ಅಡ್ಡಬಿದ್ದು ಹೇಳುವೆ ನೀನೇ ಪರಿಶುದ್ಧನೆಂದು. ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿಟ್ಟು ಅಡ್ಡಬಿದ್ದು ಹೇಳುವೆ ನೀನೆ ಪರಿಶುದ್ಧನೆಂದು. ಪರಿಶುದ್ಧನೋ ನೀನೆ, ಪರಿಶುದ್ಧನೋ, ಪರಿಶುದ್ಧನೋ ನೀನೆ, ಪರಿಶುದ್ಧನೋ, ಪರಿಶುದ್ಧನೋ ನೀನೆ, ಪರಿಶುದ್ಧನೋ, ಪರಿಶುದ್ಧನೋ ನೀನೆ, ಪರಿಶುದ್ಧನೋ, ಪರಿಶುದ್ಧನು ನೀನೇ, ಪರಿಶುದ್ಧನೋ, ಪರಿಶುದ್ಧನೋ ನೀನೆ, ಪರಿಶುದ್ಧನೋ. ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿಟ್ಟು ಅಡ್ಡಬಿದ್ದು ಹೇಳುವೆ ನೀನೆ ಪರಿಶುದ್ಧನೆಂದು. ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿಟ್ಟು ಅಡ್ಡಬಿದ್ದು ಹೇಳುವೆ ನೀನೆ ಪರಿಶುದ್ಧನೆಂದು. ಪರಿಶುದ್ಧನೋ ನೀನೆ, ಪರಿಶುದ್ಧನೋ, 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 ಪರಿಶುದ್ಧನೋ ನೀನೆ, ಪರಿಶುದ್ಧನೋ. ತಂದೆ ನಿನಗೆ ಸ್ತೋತ್ರಪ್ಪ, ರಾಜ್ಯಾಧಿರಾಜನೇ ನಿನಗೆ ಸ್ತೋತ್ರ. ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ, ನಿನ್ನ ಉಪಸ್ಥಿತಿಗಾಗಿ ಸ್ತೋತ್ರ ತಂದೆ ದೇವರೇ ಸ್ತೋತ್ರ. ಅಗಮ್ಯವಾದ ಬೆಳಕಲ್ಲಿ ಇರುವ ಆತ ನೀನಾಗಿದೆ ತಂದೆ ನಿನಗೆ ಸ್ತೋತ್ರಪ್ಪ. ನಿನ್ನ ಮಕ್ಕಳಾಗಿ ಸೇರಿ ನಾವು ಮಾಡಿದ ಸ್ತುತಿಯಲ್ಲಿ ನೀನು ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರಪ್ಪ. ನಾವು ಮಾಡಿದ ಆರಾಧನೆಯಲ್ಲಿ ನೀನು ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರ ಕರ್ತನೇ. ಓ ನೀನು ಕರ್ತನೇ ಸ್ತುತಿಗೆ ಯೋಗ್ಯನು, ಕರ್ತನೇ ಆರಾಧನೆಗೆ ನೀನು ಯೋಗ್ಯನಾಗಿದೆ ಕರ್ತನೇ. ಎಲ್ಲ ಘನ, ಎಲ್ಲ ಮಾನ, ಎಲ್ಲ ಮಹಿಮೆ ನಿನಗೆ ಒಬ್ಬನಿಗೆ ಮಾತ್ರ ನಾವು ಸಲ್ಲಿಸ್ತೇವೆ. ಆಮೆನ್. ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲುಂಟು. ಪ್ರಿಯರೇ,
ನಾವು ಈ ಸಮಯದಲ್ಲಿ ನಮ್ಮ ತಂದೆಯಾದ ದೇವರಿಗೆ ಸ್ತುತಿ ಮಾಡಿದೆವು, ಆರಾಧನೆ ಮಾಡಿದೆವು. ಸ್ತುತಿಯ ಆರಾಧನೆ ಎಲ್ಲಿ ಉಂಟು ಅವರ ಮಧ್ಯದಲ್ಲಿ ನಾನು ಇದ್ದೇನೆಂದು ಸತ್ಯವೇದ ಹೇಳ್ತದೆ. ದೇವರು ನಮ್ಮ ಮಧ್ಯದಲ್ಲಿ ಇದ್ದಾನೆ. ನಾವು ಆತನಿಗೆ ಆರಾಧನೆ ಮಾಡಿದ್ದೇವೆ, ಸ್ತುತಿ ಮಾಡಿದ್ದೇವೆ. ಆತ ನಮ್ಮ ಸ್ತುತಿ ಆರಾಧನೆ ಸ್ವೀಕಾರ ಮಾಡಿದ್ದಾನೆ. ನಮ್ಮ ಯಜ್ಞವು ಆತನು ಸ್ವೀಕಾರ ಮಾಡಿದ್ದಾನೆ. ದೇವರ ನಮಗೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಮಗೆ ಏನು ಬೇಕು? ದೇವರ ವಾಕ್ಯ ಬೇಕು. ದೇವರ ವಾಕ್ಯ ಮನುಷ್ಯನಿಗೆ ಬದುಕಿಸಲಿಕ್ಕೆ ಕಲಿಸ್ತದೆ, ಜೀವಿಸಲಿಕ್ಕೆ ಮನುಷ್ಯನಿಗೆ ಕಲಿಸ್ತದೆ. ಮತ್ತು ಈ ಸತ್ಯವೇದದ ಸತ್ಯ ಏನೆಂದು ಅರಿವು ಉಂಟು ಮಾಡಿಸ್ತದೆ. ಅದಕ್ಕೆ ದೇವರು ನಮಗೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ಪ್ರಿಯರೇ, ನಾವು ನೇರವಾಗಿ ದೇವರ ವಾಕ್ಯಕ್ಕೆ ಹೋಗುವ. ದೇವರ ವಾಕ್ಯವನ್ನು ನಾವು ಕೇಳುವ. ದೇವರ ವಾಕ್ಯ ಮಾತ್ರ ನಮಗೆ ಆಶೀರ್ವಾದ ಮಾಡ್ತದೆ. ನಾವು ಯೋಹನ ಸುವಾರ್ತೆ 3:31 ನಾವು ಜ್ಞಾನಿಸುವ. ಯೋಹನ ಸುವಾರ್ತೆ 3:31 ಯೇಸು ಮಾತಾಡಿದ ಮಾತಾಗಿದೆ. ಮೇಲಿನಿಂದ ಬರುವವನು ಎಲ್ಲರ ಮೇಲೆ ಇದ್ದಾನೆ. ಯೇಸು ಕ್ರಿಸ್ತನು ಹೇಳ್ತಾನೆ, ಮೇಲಿಂದ ಬರುವವನು ಎಲ್ಲರ ಮೇಲೆ ಇದ್ದಾನೆ. ಯೇಸು ಬೋಧನೆ ಮಾಡ್ತಾ ಇದ್ದಾನೆ. ಯೇಸು ಕ್ರಿಸ್ತನು ಎಲ್ಲರ ಮೇಲೆ ಇದ್ದಾನೆ, ಎಲ್ಲರೇ ನೋಡಿಕೊಳ್ತಾ ಇದ್ದಾನೆ. ಯೇಸು ನಮ್ಮ ಸಂಗಡ ಇದ್ದಾನೆ. ದೇವರ ವಾಕ್ಯ ಹೇಳ್ತದೆ, 2-3 ಜನ ಯೇಸು ಕ್ರಿಸ್ತನು ಹೇಳ್ತಾನೆ, ನನ್ನ ನಾಮದಲ್ಲಿ ಎಲ್ಲಿ ಸೇರುತ್ತಾರೋ ಅವರ ಮಧ್ಯದಲ್ಲಿ ನಾನು ಇದ್ದೇನೆ. ಆಲ್ರೆಡಿ ನಮ್ಮ ಮಧ್ಯದಲ್ಲಿ ಆತನು ಇದ್ದಾನೆ. ನಾವು ಆತನಿಗೆ ಸ್ತುತಿ ಮಾಡಿದೆವು, ಆರಾಧನೆ ಮಾಡಿದೆವು, ನಮ್ಮ ಹೃದಯಪೂರ್ವಕವಾದ ಯಜ್ಞವನ್ನು ನಾವು ಅರ್ಪಿಸಿದೆವು. ಅವರು ನಮ್ಮ ಮಧ್ಯದಲ್ಲಿ ಇದ್ದಾನೆ, ನಮ್ಮ ಸಂಗಡ ಇದ್ದಾನೆ. ಈ ಲೋಕದ ಅಂತ್ಯ ತನಕ ನಾನು ಎಲ್ಲ ದಿವಸ ನಿಮ್ಮ ಸಂಗಡ ಇದ್ದೇನೆಂದು ಯಾರು ಹೇಳಿದ್ದು? ಯೇಸು ಕ್ರಿಸ್ತನು ಹೇಳಿದ್ದು. ಎಲ್ಲ ದಿವಸ ನಮ್ಮ ಸಂಗಡ ಇದ್ದೇನೆ. ನೀವು ಅನಾಥರಲ್ಲ. ಯಾರು ಹೇಳಿದ್ದು? ಯೇಸು ಕ್ರಿಸ್ತನು ಹೇಳಿದ್ದು. ನೀವು ಅನಾಥರಲ್ಲ. ನಮಗೆಲ್ಲರಿಗೆ ಆತನು ಏನು ಮಾಡಿದ್ದಾನೆ? ದತ್ತು ತಗೊಂಡಿದ್ದಾನೆ. ನಾವು ಆತನವರಾಗಿದ್ದೇವೆ. ಯಾರ್ಯಾರು ಯೇಸುಗೆ ನಂಬುತ್ತಾರೋ ಅವರು ಆತನವರು. ಆತನ ಮುದ್ರೆ ಉಂಟು ಅವರ ಮೇಲೆ. ಯಾರ ಮುದ್ರೆ ಉಂಟು? ಕ್ರಿಸ್ತನ ಮುದ್ರೆ ಉಂಟು, ಪರಿಶುದ್ಧ ಆತ್ಮನ ಮುದ್ರೆ ಉಂಟು. ಇಲ್ಲಿ ಮುಂದೆ ಏನು ಹೇಳ್ತಾನೆ ಯೇಸು? ಭೂಲೋಕದಿಂದ ಹುಟ್ಟಿದವನು ಭೂಲೋಕದನಾಗಿದ್ದು ಭೂಲೋಕದಲ್ಲಿ ಹುಟ್ಟಿದರು. ಯಾರು? ಮಾನವನೆಲ್ಲರೂ ಭೂಲೋಕದಲ್ಲಿ ಹುಟ್ಟಿದ್ದು. ಒಂದು ತಂದೆ ತಾಯಿಗೆ ಹುಟ್ಟಿದ್ದು, ಶರೀರದಲ್ಲಿ ಹುಟ್ಟಿದ್ದಾರೆ ಮಾನವನೆಲ್ಲರೂ. ಯೇಸು ಕ್ರಿಸ್ತನು ಹಾಗೆ ಹುಟ್ಟಲಿಲ್ಲ. ಯೇಸು ಕ್ರಿಸ್ತನು ಒಬ್ಬ ಸ್ತ್ರೀಯಲ್ಲಿ ಹುಟ್ಟಿದವನು. ಅವನು ಪರಿಶುದ್ಧ ಆತ್ಮನಿಂದ ಹುಟ್ಟಿದವನು. ಪರಿಶುದ್ಧ ಆತ್ಮನಿಂದ ಆತನು ಹುಟ್ಟಿದವನಾಗಿದ್ದಾನೆ. ದೇವರ ಆತ್ಮನಿಂದ ಹುಟ್ಟಿದವನಾಗಿದ್ದಾನೆ ಯೇಸು ಕ್ರಿಸ್ತನು. ಪರಿಶುದ್ಧ ಆತ್ಮನಿಂದ ಹುಟ್ಟಿದವನು ಯೇಸು ಕ್ರಿಸ್ತನು. ನಾವು ಹಾಗೆಲ್ಲ. ನಾವು ಭೂಲೋಕದಲ್ಲಿ ಒಂದು ತಂದೆ ತಾಯಿಗೆ ಹುಟ್ಟಿದ್ದೇವೆ. ನಾವು ಹೇಗೆ ಹುಟ್ಟಿದ್ದೇವೆ? ತಂದೆ ತಾಯಿಗೆ. ಒಂದು ಪಾಪದಲ್ಲಿ ನಾವು ಹುಟ್ಟಿದ್ದೇವೆ. ಅದಕ್ಕೆ ಸಹ ನಮ್ಮ ಶರೀರದಲ್ಲಿ ಎಲ್ಲ ಏನುಂಟು? ಎಲ್ಲ ಕೆಟ್ಟತನ ಉಂಟು, ಕೆಟ್ಟ ಅಭ್ಯಾಸ ಉಂಟು. ಈ ಶರೀರದಲ್ಲಿ ಏನುಂಟು? ಹೊಟ್ಟೆ ಕಿಚ್ಚು ಉಂಟು, ಸಿಟ್ಟು, ಮತ್ಸರ, ಹಾಳು ಬಯಸುವುದು, ಬೇರೆಯವರದು. ಈ ಬಾಯಿಂದ ಏನೇನೋ ಮಾತಾಡೋದು, ದೇವರ ಚಿತ್ತಕ್ಕೆ ವಿರುದ್ಧ ಹೋಗುವುದು, ಪಾಪ ಮಾಡುವುದು, ಎಲ್ಲಿ ಉಂಟು? ಶರೀರದಲ್ಲಿ ಉಂಟು. ಏಕೆ? ನಾವು ಈ ಶರೀರದಲ್ಲಿ ಹುಟ್ಟಿದ್ದೇವೆ. ಕಣ್ಣಿನ ಆಸೆ, ಕೀಳು ಆಸೆ ಎಲ್ಲ ಉಂಟು ಇದರಲ್ಲಿ. ಇದೆಲ್ಲ ದೇವರ ಚಿತ್ತಕ್ಕೆ ವಿರುದ್ಧವಾಗಿದೆ. ಏಕೆಂದರೆ ನಾವು ಲೋಕದಲ್ಲಿ ಹುಟ್ಟಿದ್ದೇವೆ. ಲೋಕದ ಮಾನವ ತಂದೆ ತಾಯಿಗೆ ಒಂದು ಹುಟ್ಟಿದ್ದೇವೆ. ಅಲ್ಲಿಂದ ಬಂದದ್ದು ಇದು. ಅದರ ಅರ್ಥ ನಾವು ಮಾಡಿದ ಪಾಪದಿಂದ ಅಲ್ಲ. ನಾವು ಹುಟ್ಟುವಾಗಲೇ ಪಾಪದಲ್ಲಿ ಹುಟ್ಟಿದ್ದೇವೆ, ಕರ್ಮ ಪಾಪದಲ್ಲಿ ಹುಟ್ಟಿದ್ದೇವೆ. ನಾವು ಹುಟ್ಟಿದ್ದೇವೆ. ಆದಾಮನು ಮಾಡಿದ ಪಾಪದಿಂದ ನಾವು ಹುಟ್ಟಿದ್ದೇವೆ. ಅವನು ಮಾಡಿದ ಒಂದು ಪಾಪಗೋಸ್ಕರ ಇಡೀ ಲೋಕದಲ್ಲಿ, ಜಗತ್ತಲ್ಲಿ ಏನಾಯಿತು? ಎಲ್ಲರ ಮೇಲೆ ಪಾಪ ಬಂತು. ಎಲ್ಲರ ಮೇಲೆ ಏನು ಬಂತು? ಪಾಪ. ಪಾಪದಲ್ಲಿ ಹುಟ್ಟುತ್ತಾನೆ ಮನುಷ್ಯನು, ಜೀವಿಸ್ತಾನೆ, ಪಾಪ ಮಾಡ್ತಾ ಇದ್ದಾನೆ. ಅದಕ್ಕೊಂದು ಸೊಲ್ಯೂಷನ್ ಬೇಕಲ್ಲ, ಒಂದು ಪರಿಹಾರ ಬೇಕಲ್ಲ. ಅದಕ್ಕೋಸ್ಕರ ಯೇಸು ಕ್ರಿಸ್ತನು ಪರಲೋಕದಿಂದ
ಈ ಲೋಕಕ್ಕೆ ಬಂದಿದ್ದಾನೆ, ಮಾನವನಾಗಿ ಬಂದಿದ್ದಾನೆ. ಏಕೆ? ಮಾನವನು ಶರೀರದಿಂದ ಮಾಡಿದ ಪಾಪಗಸ್ರ, ಶರೀರದಿಂದ ಯೇಸು ಕ್ರಿಸ್ತನು ಶರೀರವಾಗಿ ಬಂದು ಶರೀರದಲ್ಲಿ ಶಿಲುಬೆಯಲ್ಲಿ ತೀರಿಸಿದ್ದಾನೆ, ಮುಗಿಸಿದ್ದಾನೆ, ಪಾಪ ಸಮಾಪನೆ ಮಾಡಿದ್ದಾನೆ. ಓಡಲಿ ಸೊಲ್ಯೂಷನ್ ಕೊಟ್ಟು ಆಗಿದೆ. ಈಗ ಈ ಸತ್ಯವನ್ನು ತಿಳ್ಕೊಂಡು ಮಾನವನ ಆ ಸತ್ಯದಲ್ಲಿ ನಡೆಯಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಅದಕ್ಕೆ ಇಲ್ಲಿಯೂ ಹೇಳ್ತಾ ಇದ್ದಾನೆ, ಭೂಲೋಕದ ಮಾತನ್ನು ಆಡುತ್ತಾನೆ. ಏಕೆ? ಶರೀರದಲ್ಲಿ ಹುಟ್ಟಿದವರು ಏನು ಮಾಡ್ತಾರೆ? ಭೂಲೋಕದ ಮಾತನ್ನು ಆಡುತ್ತಾ ಇದ್ದಾರೆ, ಭೂಲೋಕದ ಭಾಷೆ ಮಾತಾಡ್ತಾ ಇದ್ದಾರೆ. ಸ್ವಾರ್ಥ, ವಂಚನೆ ಮಾಡೋದು, ಮೋಸ ಮಾಡೋದು, ಇತರರಿಗೆ ಏನೇನು ತುಂಬಿದೆ ಮಾನವನ ಒಳಗೆ. ಅದಕ್ಕೋಸ್ಕರ ಯೇಸು ಬಿಡಿಸಿ ಏನು ಮಾಡ್ತಿದ್ದ? ಬೋಧನೆ ಕೊಡ್ತಿದ್ದನು, ಬಿಡಿಸಿ ಬೋಧನೆ ಕೊಡ್ತಿದ್ದನು. ಈ ರೀತಿಯಾಗಿ ಹೀಗೆ ಅಂತ. ಪುನಃ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಪರಲೋಕದಿಂದ ಬರುವವನು ಎಲ್ಲರ ಮೇಲೆ ಇದ್ದಾನೆ. ಪರಲೋಕದಿಂದ ಬರುವವನು ಎಲ್ಲರ ಮೇಲೆ ಇದ್ದಾನೆ. ಎಲ್ಲರ ಮೇಲೆ ಆಳ್ವಿಕೆ ಮಾಡುವವನು, ಎಲ್ಲರನ್ನು ನೋಡ್ತಾ ಇದ್ದಾನೆ. ಯಾರು? ಯೇಸು ಪರಲೋಕದಿಂದ ಬಂದಿದ್ದಾನೆ. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ನಾನು ನೋಡಿ ಕೇಳಿದ್ದಕ್ಕೆ ಸಾಕ್ಷಿ ಕೊಡ್ತೇನೆ. ನಾನು ನೋಡಿ ಕೇಳಿದ್ದಕ್ಕೆ ಸಾಕ್ಷಿ ಕೊಡ್ತೇನೆ. ಏನು? ಆತನು ಪರಲೋಕದ ಸಿಂಹಾಸನ ನೋಡಿದ್ದಾನೆ, ಅಲ್ಲಿಯ ಶಬ್ದ ಕೇಳಿದ್ದಾನೆ. ಅದೇ ನಿಮಗೆ ಮಾತಾಡ್ತಾ ಇದ್ದಾನೆ. ನಾನು ಏನು ನೋಡಿದ್ದೇನೆ, ಏನು ಕೇಳಿದ್ದೇನೆ, ಅದೇ ನಿಮಗೆ ಹೇಳ್ತಾನೆ ಎಂದು ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ. ಏಕೆಂದರೆ ದೇವರನ್ನು ಯಾರೂ ನೋಡಲಿಲ್ಲ ಇಷ್ಟ ತನಕ, ಯಾರು ನೋಡಲಿಕ್ಕೆ ಆಗುವುದಿಲ್ಲ ದೇವರನ್ನು. ದೇವರೆಂದರೇನು? ಉರಿಯುವ ಬೆಂಕಿಯಾಗಿದ್ದಾನೆ ಆತನು. ಮೋಶೆ ಹೇಳ್ತಾನೆ, ಪ್ರವಾದಿಯಾದ ಮೋಶೆ ಹೇಳ್ತಾನೆ, ದೇವರ ಥರ ನನಗೆ ನಿನ್ನನ್ನು ನೋಡಬೇಕು, ನನಗೆ ನಿನ್ನನ್ನು ನೋಡಬೇಕು. ದೇವರ ಶಬ್ದ ಬರ್ತದೆ ಅವನಿಗೆ, ನನ್ನನ್ನು ನೋಡುವವನು ಬದುಕುವುದಿಲ್ಲ, ಸತ್ತೇ ಹೋಗ್ತಾನೆ. ಅವನು ಕೂಡ ನೋಡಲಿಲ್ಲ, ದೇವರ ಮುಖ ನೋಡಲಿಲ್ಲ. ಪ್ರವಾದಿಯಾದ ಮೋಶೆ ನೋಡಲಿಲ್ಲ, ದೇವರ ಮುಖ ನೋಡಲಿಲ್ಲ. ಎಷ್ಟು ದೊಡ್ಡ ಎಲಿಯ ಪ್ರವಾದಿ, ಅವನು ಕೂಡ ದೇವರನ್ನು ನೋಡಲಿಲ್ಲ, ನೋಡಲಿಕ್ಕೆ ಆಗಲಿಲ್ಲ. ದೇವರ ಮಾತ್ರ ಕೇಳಿದ್ದ. ಎಲಿಷಾ ಪ್ರವಾದಿ ದೇವರನ್ನು ನೋಡಲಿಲ್ಲ, ಅವನ ಮುಖದ ಅದ್ಭುತ ಆಯಿತು ಅಷ್ಟೇ. ದಾವೀದನು ನೋಡಿಲ್ಲ, ಅಬ್ರಾಮನು, ಇಸಾಕನು, ಯಾಕೋಬ ಅವರು ಇಲ್ಲಿ ದೇವರಿಗೆ ನೋಡಲಿಲ್ಲ, ದೇವರ ಶಬ್ದ ಕೇಳಿದ್ದಾರೆ ಅಷ್ಟೇ. ದೇವರಿಗೆ ನೋಡಲಿಕ್ಕೆ ಯಾರಿಗೆ ಆಗುವುದಿಲ್ಲ, ಯಾರಿಗೆ ನೋಡಲಿಕ್ಕೆ ಆಗುವುದಿಲ್ಲ ದೇವರಿಗೆ. ಮನುಷ್ಯನು ಸತ್ಯ ಹೋಗ್ತಾನೆ. ಆದ ಕಾರಣ ಅದೇ ದೇವರು ಮನುಷ್ಯನಾಗಿ ಬಂದ ಎಂದು ಸತ್ಯವೇದ ಹೇಳ್ತದೆ. ಅದೇ ದೇವರು ಮನುಷ್ಯನಾಗಿ ಬಂದಿದ್ದಾನೆ, ಶರೀರಧಾರಿಯಾಗಿ ಬಂದು ಯೇಸು ಕ್ರಿಸ್ತನು ಮಾತಾಡ್ತಾ ಇದ್ದಾನೆ. ನಾನು ಏನು ನೋಡಿದ್ದೇನೆ, ಏನು ಕೇಳಿದ್ದೇನೆ, ಅದೇ ನಿಮ್ಮ ಹತ್ರ ಮಾತಾಡ್ತಾ ಇದ್ದಾನೆ ಎಂದು ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ. ನಮ್ಮ ಹಾಗೆ ನಿಮ್ಮ ಹಾಗೆ ಆತನು ಮನುಷ್ಯನಾದ, ಆತನು ಶರೀರದಲ್ಲಿ ಮನುಷ್ಯನಾಗಿದ್ದಾನೆ, ಆದರೆ ಆತನು ದೇವರಾಗಿದ್ದ. ಒಳಗೆ ಆತನು ದೇವರು. ಆತನು ಪಾಪದಲ್ಲಿ ಹುಟ್ಟಿಲ್ಲ, ಆತನು ನಿರಪರಾಧಿ, ಆತನು ನಿರ್ದೋಷಿ, ಆತನು ನೀತಿವಂತನು, ಆತನು ಪರಿಶುದ್ಧನಾಗಿದ್ದಾನೆ. ಆತನು ಯೋನ ಸ್ಥಾನಿಕದಾನಾದ ಯೋನ ಹೇಳ್ತಾನೆ, ಇಗೋ ಯಜ್ಞದ ಕುರಿಮರಿ ಹೇಳ್ತಾನೆ, ಲೋಕದ ಪಾಪವನ್ನು ಪರಿಹಾರ ಮಾಡಲಿಕ್ಕೆ ಬಂದದ್ದು ಯಜ್ಞದ ಕುರಿಮರಿ ಎಂದು. ಯೇಸು ಯಾರಾಗಿದ್ದಾನೆ? ಯಜ್ಞದ ಕುರಿಮರಿಯಾಗಿ ಲೋಕಕ್ಕೆ ಬಂದ. ಏಕೆ? ಮಾನವ ಕುಲಕ್ಕೆ ಈ ಪಾಪದಿಂದ ಬಿಡುಗಡೆ ಮಾಡಬೇಕೆಂದು ಆತನು ಮಾನವನಾಗಿ ಬಂದ. ತನ್ನ ಮಹಿಮೆಯ ಪದವಿಯನ್ನು ಬಿಟ್ಟು ಆತನು ಈ ಲೋಕಕ್ಕೆ ಬಂದಿದ್ದಾನೆ. ಏಕೆಂದರೆ ಲೋಕದ ಮಾನವನನ್ನು ಬದುಕಿಸಬೇಕು. ಅದಕ್ಕೆ ಥರ ಯೇಸುಟ್ಟಿಗಿದ್ದ ಶಿಷ್ಯರು ಆತನಿಗೆ ಮುಟ್ಟಿದ್ದಾನೆ. ಆತನಿಗೆ ಯೋನು ಬರೆಯುತ್ತಾ ಇದ್ದಾನೆ, ನಾನು ಆತನಿಗೆ ಮುಟ್ಟಿದ್ದೇನೆ, ಪತ್ರಿಕೆಯಲ್ಲಿ ಆತನ ಮುಟ್ಟಿದ್ದೇನೆ, ನಾನು ಆತನೊಟ್ಟಿಗೆ ಕೂತ್ಕೊಳ್ತೇನೆ, ಮಾತಾಡಿದ್ದೇನೆ, ನೋಡಿದ್ದೇನೆ, ಮುಟ್ಟಿದ್ದೇನೆ, ಆ ಶಬ್ದವನ್ನು ಮುಟ್ಟಿದ್ದೇನೆ.
ಹೇಳ್ತಾನೇನು, ಆ ಶಬ್ದ ಮುಟ್ಟಿದ್ದೇನೆ. ಯಾವ ಶಬ್ದ ಅದು? ಯೇಸು ಕ್ರಿಸ್ತನು ವಾಕ್ಯ ಎಂಬ ಶಬ್ದವಾಗಿದ್ದಾನೆ. ಆದಿಯಲ್ಲಿ ವಾಕ್ಯ ಇತ್ತು, ವಾಕ್ಯ ದೇವರ ಬಳಿಯಲ್ಲಿತ್ತು. ಆ ವಾಕ್ಯ ನರಾವತರಾಗಿ ಮಾನವನಾಗಿ ಬಂದ ಯೇಸು ಕ್ರಿಸ್ತನು. ಆತನಲ್ಲಿ ಜೀವ ಇತ್ತು. ಅಲ್ಲಿ ಬರೆಯುತ್ತಾ ಇದ್ದಾನೆ ಪತ್ರಿಕೆಯಲ್ಲಿ ಆತನ ವಿಷಯದಲ್ಲಿ. ಅದೇ ದೇವರು ಪ್ರಕಟಣೆ ಗ್ರಂಥಕ್ಕೆ ಹೋದರೆ ಅಲ್ಲಿ ಪತ್ಪ ದೀಪದಲ್ಲಿ ಒಂದು ದೊಡ್ಡ ದರ್ಶನ ನೋಡ್ತಾ ಇದ್ದಾನೆ ಯೋಹಾನನು. ಅಲ್ಲಿ ಯೇಸುಗೆ ನೋಡ್ತಾ ಇದ್ದಾನೆ ಆತನು. ಅವನ ಕಣ್ಣು, ಬಟ್ಟೆ, ಕೂದಲು ಬಿಳಿ, ಆ ಬೆಳಕು ನೋಡಿ ಆತನ ಪಾದಕ್ಕೆ ಬಿದ್ದಂತೆ. ಆತನು ಪಾದಕ್ಕೆ ಬಿದ್ದ, ನಿಲ್ಲಿಕ್ಕೆ ಆಗಲಿಲ್ಲ ಆತನ ಮುಂದೆ. ಯೇಸು ಕ್ರಿಸ್ತನ ಮುಂದೆ ನಿಲ್ಲಿಕ್ಕೆ ಆಗಲಿಲ್ಲ. ಆ ಬೆಳಕು, ಆ ಅಭಿಷೇಕ ಅವನ ಪಾದಕ್ಕೆ ಬಿದ್ದಂತೆ. ಪ್ರಿಯರೇ, ಆ ದೇವರು ಈ ಲೋಕಕ್ಕೆ ಮನುಷ್ಯನಾಗಿ ಬಂದು ಮನುಷ್ಯನನ್ನು ಬಿಡಿಸಲಿಕ್ಕೆ ಈ ಲೋಕದಲ್ಲಿ ಬಂದ. ಮನುಷ್ಯನು ಸೈತಾನನ ಕೈಯಲ್ಲಿ ಸಿಕ್ಕಿಬಿದ್ದಿದ್ದಾನೆ. ಅದಕ್ಕೋಸ್ಕರ ಬಿಡಿಸಲಿಕ್ಕೆ ಯೇಸು ಕ್ರಿಸ್ತನು ಬಂದ. ಇಲ್ಲಿ ಸತ್ಯವೇದೇನು ಹೇಳ್ತದೆ? ಆದರೆ ಆತನ ಸಾಕ್ಷಿಯನ್ನು ಯಾರೂ ಒಪ್ಪುವುದಿಲ್ಲ. ಯೇಸು ಬಿಡಿಸಿ ಹೇಳ್ತಾನೆ, ಆದರೆ ಯಾರು ನಂಬೋದಿಲ್ಲ. ಇವತ್ತು ನೀವು ನೋಡ್ತೀರಿ, ಲೋಕಕ್ಕೆ ಸುವಾರ್ತೆ ಹೋಗ್ತಾ ಉಂಟು ಯೇಸು ಕ್ರಿಸ್ತನ ವಿಷಯದಲ್ಲಿ, ನಂಬುವುದಿಲ್ಲ. ಏಕೆ? ಈ ಲೋಕದ ಅಧಿಪತಿ, ಈ ಲೋಕದ ದೇವರು ನಂಬಿಕೆ ಇಲ್ಲದ ಮನಸ್ಸನ್ನು ಮಂಕು ಮಾಡಿಟ್ಟಿದ್ದಾನೆ. ಆತನು ಮಂಕು ಮಾಡಿದ್ದಾನೆ. ಯಾರು ನಂಬಬಾರದೆಂದು ಮಂಕು ಮಾಡಿಟ್ಟಿದ್ದಾನೆ ಆತನು. ಈ ಸತ್ಯ ನಂಬಬಾರ್ದು, ಸತ್ಯದಲ್ಲಿ ಸೇರಬಾರದೆಂದು ಆದಷ್ಟು ಪ್ರಯತ್ನ ಮಾಡ್ತಾ ಇದ್ದಾನೆ. ಆದರೆ ದೇವರು ಬಲವಂತ ರೀತಿಯಲ್ಲಿ ಚಲಿಸ್ತಾನೆ. ದೇವರ ಆತ್ಮ ಚಲಿಸ್ತಾ ಉಂಟು. ಯೇಸು ತಾನು ತನಗೆ ಕೊಟ್ಟ ಕೆಲಸ ಮುಗಿಸಿ ಹೋದರು. ಯೇಸು ಹೇಳಿದ್ದಾನೆ, ನಾನೊಬ್ಬ ಸಹಾಯಕ ನಿಮಗೆ ಕಳಿಸ್ತೇನೆ. ಆ ಸಹಾಯಕನು ಬಂದ ನಂತರ ನಿಮಗೆ ಏನು ಮಾಡಬೇಕು, ಎಲ್ಲಿ ಹೋಗಬೇಕು, ಅರಿವು ಉಂಟಿಸ್ತಾನೆ. ಪಾಪದ ಅರಿವು ಉಂಟು ಮಾಡ್ತಾನೆ ಆತನು. ಅದು ಸತ್ಯದ ಆತ್ಮವಾಗಿದೆ. ಅದು ನಿಮಗೆ ಸತ್ಯಕ್ಕೆ ಕೊಂಡೋಗಿ ಸೇರಿಸ್ತಾನೆ. ಇವತ್ತು ಯಾರಿದ್ದಾನೆ ನಿಮ್ಮ ಸಂಗಡ, ನಮ್ಮ ಸಂಗಡ ಯಾರಿದ್ದಾನೆ? ಪರಿಶುದ್ಧ ಆತ್ಮನಿದ್ದಾನೆ. ಇವತ್ತು ನೀವು ಕಷ್ಟದಲ್ಲಿದ್ದೀರಾ, ನೋವಲ್ಲಿದ್ದೀರಾ, ಸಮಸ್ಯೆಯಲ್ಲಿದ್ದೀರಾ, ಯಥೆಯಲ್ಲಿದ್ದೀರಾ, ಚಿಂತೆಯಲ್ಲಿದ್ದೀರಾ, ಯಾವ ಸಮಸ್ಯೆಯಲ್ಲಿದ್ದರೆ ದೇವರು ನಿಮಗೆ ಮುಟ್ಟುತ್ತಾ ಇದ್ದಾನೆ. ಯೇಸುವಿನ ಹಸ್ತ ನಿಮ್ಮ ಮೇಲೆ ಇಳಿದು ಬಂದಿದೆ. ಪರಿಶುದ್ಧಾತ್ಮ ನಿಮಗೆ ಮುಟ್ಟುತ್ತಾ ಇದ್ದಾನೆ. ಪರಿಶುದ್ಧಾತ್ಮ ನಿಮಗೆ ಬಿಡುಗಡೆ ಕೊಡ್ತಾ ಇದ್ದಾನೆ. ಯಥೆಯಿಂದ ಬಿಡುಗಡೆ ಕೊಡ್ತಾ ಇದ್ದಾನೆ. ಚಿಂತೆಯಿಂದ ಬಿಡುಗಡೆ ಕೊಡ್ತಾ ಇದ್ದಾನೆ. ಮಗಳೇ, ಮಗನೇ ಎಂದು ಹೇಳ್ತಾ ಇದ್ದಾನೆ, ಕರೆಯುತ್ತಾ ಇದ್ದಾನೆ. ನೋವಲ್ಲಿದ್ದೆಯೋ ನನ್ನ ಹತ್ತಿರ ಬಾ ಹೇಳ್ತಾನೆ. ಎಲೇ ಹೊರೆ ಹೊತ್ತುವರಿ, ನೀವು ನನ್ನ ಹತ್ತಿರ ಬನ್ನಿರಿ ಹೇಳ್ತಾನೆ. ಯೇಸು ಕರೆಯುತ್ತಾ ಇದ್ದಾನೆ. ನಿಮ್ಮ ಹೊರೆ ಉಂಟಲ್ಲ, ನಿಮ್ಮ ಚಿಂತೆ ಉಂಟಲ್ಲ, ನಿಮ್ಮ ಸಮಸ್ಯೆ ಉಂಟಲ್ಲ, ಅದೆಲ್ಲ ನನಗೆ ಕೊಡಿರಿ ಹೇಳ್ತಾನೆ ಯೇಸು ಕ್ರಿಸ್ತನು. ನನಗೆ ಕೊಡಿರಿ. ನಿಮ್ಮ ನೊಗವು, ನಿಮ್ಮ ಭಾರವಾದ ನೊಗ ಉಂಟಲ್ಲ, ಇವತ್ತು ಮನುಷ್ಯನು ಭಾರವಾದ ನೊಗವನ್ನು ಹೊತ್ತುಕೊಂಡು ಹೋಗ್ತಾ ಇದ್ದಾನೆ, ಅದು ನನಗೆ ಕೊಡಿರಿ ಹೇಳ್ತಾನೆ ಯೇಸು ಕ್ರಿಸ್ತನು. ನಾನು ಹಗುರವಾದ ನೊಗ ನಿಮಗೆ ಕೊಡ್ತೇನೆ ಎಂದು ಹೇಳ್ತಾನೆ. ನಿಮ್ಮ ಜೀವಿತದಲ್ಲಿ ಸಮಸ್ಯೆ ಬರಬಹುದು, ಬೇರೆ ಬೇರೆ ರೀತಿ ಸಮಸ್ಯೆ ಬರುವುದು. ಅದು ನಿಲ್ಲುವುದಿಲ್ಲ. ಸ್ವಲ್ಪ ಸಮಯ ಇರ್ತದೆ, ಮತ್ತು ಮೆಲ್ಲನೆ ಅದು ಹೋಗ್ತದೆ. ದೇವರು ತೆಗಿತಾನೆ, ಅದರಿಂದ ಹೊರಗೆ ತೆಗಿತಾನೆ. ಸ್ವಲ್ಪ ನಿಮಗೆ ಕಷ್ಟ ಆಗ್ಬೋದು, ಸ್ವಲ್ಪ ನೋವು ಸಹಿಸಲಿಕ್ಕೆ ಇರ್ಬೋದು. ಅದರಲ್ಲೇ ನೀವು ಇರಬೇಕು ಅಂತ ದೇವರು ಬಯಸುವುದಿಲ್ಲ. ಎಲ್ಲದಕ್ಕೆ ಒಂದು ಪರಿಹಾರ ಉಂಟು. ದೇವರು ಪರಿಹಾರ ಕೊಟ್ಟರೆ ಅದಕ್ಕೆ ಸಂಪೂರ್ಣ ಪರಿಹಾರ. ಅಂದರೆ ಯೇಸು ಕ್ರಿಸ್ತನ ಬಿಡುಗಡೆ ಮಾಡಿದರೆ ಅದು ಸಂಪೂರ್ಣ ಬಿಡುಗಡೆ. ಯೇಸು ಹೇಳ್ತಾನೆ ಅಲ್ಲ 8ನೇ ಅಧ್ಯಾಯದಲ್ಲಿ ಯೋಹಾನ ಸುವಾರ್ತೆ, ಮಗನು ಬಿಡುಗಡೆ ಕೊಟ್ಟರೆ ಅದು ಸಂಪೂರ್ಣವಾಗಿ ಬಿಡುಗಡೆ. ಯಾರು? ಯೇಸು ಕ್ರಿಸ್ತನು ಬಿಡುಗಡೆ ಕೊಟ್ಟರೆ ಅದು ಸಂಪೂರ್ಣವಾದ ಬಿಡುಗಡೆ ಆಗಿದೆ. ಮಗನು ಇವತ್ತು ಬಿಡುಗಡೆ ಕೊಡಬೇಕು. ಪ್ರಿಯರೇ, ಮಗನು ನಿಮ್ಮ ಹತ್ರ ಮಾತಾಡ್ತಾ ಇದ್ದಾನೆ. ಅದಕ್ಕೋಸ್ಕರ ಹೊರೆ ಹೊತ್ತು ನಾವು ಹೋಗುವುದು ಬೇಡ. ಆತನ ಹತ್ತಿರ ಬರುವ, ಯೇಸು ಕ್ರಿಸ್ತನ ಹತ್ತಿರ ಬರುವ, ಯೇಸುಗೆ ನಾವು ಒಪ್ಪಿಸಿಕೊಡುವ. ಯೇಸುಗೆ ಒಪ್ಪಿಸಿಕೊಡುವಾಗ ಆತನು ಮಾಡ್ತಾನೆ. ನಿಮಗೆ ನಂಬಿಕೆ ಮಾತ್ರ ಇಲ್ಲಿ ಹೇಳ್ತಾನೆ, ನಂಬಿಕೆ ಮಾತ್ರ ಇರಬೇಕು, ನಂಬಬೇಕು.
ನಂಬಿದವನಿಗೆ ತಾಳ್ಮೆ ಬೇಕು. ಯಾರು ನಂಬುತ್ತಾರೆ ಅವರಿಗೆ ತಾಳ್ಮೆ ಬೇಕು. ತಾಳ್ಮೆಯಿಂದ ಕಾದಿರಿ ಎಂದು ಹೇಳ್ತಾನೆ ಆತನು. ಯಾವಾಗ ತಾಳ್ಮೆಯಿಂದ ನಾವು ಕಾಯುವಾಗ ಅಲ್ಲಿ ದೇವರು ಕಾರ್ಯ ಮಾಡ್ತಾನೆ. ಕೆಲವು ಸರಿ ನನಗೆ ಈಗಲೇ ಆಗಬೇಕು, ಈಗಲೇ ಪ್ರಾರ್ಥನೆ ಮಾಡಿದ್ದೇನೆ, ಈಗಲೇ ಆಗಬೇಕು, ನನ್ನದು ಇದರ ಪರಿಹಾರ ಬೇಕು. ಕೆಲವು ಸರಿ ದೇವರು ಹಾಗೆ ಮಾಡೋದಿಲ್ಲ. ನಿಮ್ಮ ತಾಳ್ಮೆಯನ್ನು ನೋಡ್ತಾನೆ, ನಿಮ್ಮ ತಗ್ಗುವಿಕೆಯನ್ನು ನೋಡ್ತಾ ಇದ್ದಾನೆ. ಹೇಗೆ ನೀವು ಇದ್ದೀರಿ? ಯೇಸು ಕ್ರಿಸ್ತನು ತುಂಬ ತಾಳ್ಮೆಯುಳ್ಳವನಾಗಿದ್ದಾನೆ. ಎಲ್ಲ ರೀತಿಯ ಫಲ ಯೇಸುನಲ್ಲಿ ಇತ್ತು, ಫ್ರೂಟ್ಸ್ ಆತನಲ್ಲಿ ಇತ್ತು. ಇವತ್ತು ದೇವರು ಏನು ಬಯಸ್ತಾನೆ? ನಮ್ಮನ್ನು ನೋಡ್ತಾನೆ. ನಾವು ಎಷ್ಟು ತಗ್ಗಿಸಿಕೊಂಡು ನಡಿತೇವೆ, ಎಷ್ಟು ತಾಳ್ಮೆ ನಮ್ಮ ಹತ್ರ ಉಂಟು, ನಾವು ಯಾವ ರೀತಿಯಲ್ಲಿ ಪ್ರೀತಿ ಮಾಡ್ತಾಯಿದ್ದೇವೆ. ದೇವರು ಏನು ಬಯಸ್ತಾ ಇದ್ದಾನೆ? ಪೇತ್ರನ ಪತ್ರಿಕೆಯಲ್ಲಿ ಏನು ಬರೀತಾ ಇದ್ದಾನೆ? ಯೋಹನ ಪತ್ರಿಕೆಯಲ್ಲಿ ಏನು ಬರೀತಾ ಇದ್ದಾನೆ? ಕ್ರಿಸ್ತನು ಹೇಗಿದ್ದೆವು ಈ ಲೋಕ ಅದೇ ರೀತಿ ನಾವು ಆಗಬೇಕಂತೆ. ಕ್ರಿಸ್ತನು ಬರುವಾಗ, ಆಕಾಶ ಮಂಡಲದಲ್ಲಿ ಆತನು ಬರುವಾಗ ಈ ಲೋಕಕ್ಕೆ ನಾವು ಆತನಾಗೇ ಇರಬೇಕಂದ್ರೆ, ಅಂದರೆ ಅರ್ಥ ಆತನಾಗೇ ಸ್ವಭಾವ, ತಾಳ್ಮೆ, ದೀನತೆ, ಪ್ರೀತಿ, ಸಹನೆ ಇದೆಲ್ಲ ಬೇಕು. ಪರಿಶುದ್ಧ ಆತ್ಮ ಫಲದಿಂದ ತುಂಬಬೇಕು. ಗಲಾತ್ಯ ಪತ್ರಿಕೆ ನಿಮಗೆ ತೆಗೆದು ಓದಿದರೆ ಗೊತ್ತಾಗ್ತದೆ ಇಲ್ಲಿ ಪರಿಶುದ್ಧ ಆತ್ಮ ಫಲ ಏನೆಂದು. ನಾವೆಲ್ಲರೂ ಪರಿಶುದ್ಧ ಆತ್ಮ ಫಲದಿಂದ ತುಂಬಬೇಕು ಅಂತ ದೇವರು ಬಯಸ್ತಾ ಇದ್ದಾನೆ. ಪ್ರಿಯರಿ, ಯೇಸು ಕ್ರಿಸ್ತನು ಹೇಳ್ತಾನೆ, ಅವನ ಫಲದಿಂದಲೇ ಅವನಿಗೆ ಗುರುತಿಸಿ ಹೇಳ್ತಾನೆ. ಫಲದಿಂದ ಗುರುತಿಸಬೇಕು. ದೇವರು ನಿಮ್ಮ ಹತ್ರ ಮಾತಾಡ್ತಾ ಇದ್ದಾನೆ. ದೇವರ ಆತ್ಮ ಚಲಿಸ್ತಾ ಉಂಟು ಈ ಸಮಯದಲ್ಲಿ. ನೀವು ಎಲ್ಲಿ ಇರ್ಬೋದು ಈ ಸಮಯದಲ್ಲಿ, ಆದರೆ ದೇವರ ಹಸ್ತ ನಿಮ್ಮ ಮೇಲೆ ಇಳಿದು ಬಂದಿದೆ. ದೇವರ ಆತ್ಮ ನಿಮಗೆ ಮುಟ್ಟುತ್ತಾ ಉಂಟು. ನೀವು ಪ್ರಾರ್ಥಿಸಿದರೆ, ಯೇಸುವೇ ನನ್ನನ್ನು ಮುಟ್ಟು, ಈ ಸಮಯದಲ್ಲಿ ನನಗೆ ಅಗತ್ಯ ಉಂಟು, ನನಗೆ ನಿನ್ನ ಅಗತ್ಯ ಉಂಟು. ನೀವು ಪ್ರಾರ್ಥಿಸ್ತಾರೆ, ಖಂಡಿತ ಆತ ನಿಮಗೆ ಮುಟ್ಟುತ್ತಾನೆ. ಆ ಭಾಗದಲ್ಲಿ ಮುಟ್ಟುತ್ತಾನೆ. ಯಾವ ಭಾಗದಲ್ಲಿ ನಿಮಗೆ ಹೋರಾಟ ಉಂಟು ಆ ಭಾಗದಲ್ಲಿ ಮುಟ್ಟುತ್ತಾನೆ. ನಿಮಗೆ ಮನಸ್ಸಲ್ಲಿ ಯುದ್ಧ ಇರ್ಬೋದು. ಯುದ್ಧ ಎಲ್ಲರಿಗೂ ಇರ್ತದೆ. ಮನಸ್ಸು ಒಳಗೆ ಒಂದು ಯುದ್ಧ, ಹೋರಾಟ ಹೇಳ್ತದೆ. ಅದಕ್ಕೆ ಎಲ್ಲರಿಗೆ ಇರ್ತದೆ ಹೋರಾಟ. ಒಂದು ರೀತಿಯಲ್ಲಿ ಹೋರಾಟ ಇದೆ. ಈ ಲೋಕದಲ್ಲಿ ಎಷ್ಟು ತನಕ ನೀವು ಜೀವಂತ ಇದ್ದೇವೆ, ಒಂದು ರೀತಿಯಲ್ಲಿದ್ದರೆ ಒಂದು ರೀತಿಯಲ್ಲಿ ಹೋರಾಟ ಇದ್ದೇ ಇರ್ತದೆ. ದೇವರು ಹೇಳ್ತಾನೆ, ಭಯಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ, ಭಯಪಡಬೇಡ ಹೇಳ್ತಾನೆ. ದೇವರು ನಿಮ್ಮ ಸಂಗಡ ಇದ್ದಾನೆ. ಯೇಸು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. ಶಿಷ್ಯರು ಮತ್ತು ಯೇಸು ಕ್ರಿಸ್ತನು ದೋಣಿಯಲ್ಲಿ ಪ್ರಯಾಣ ಮಾಡ್ತಿದ್ದರು. ದೋಣಿಯಲ್ಲಿ ಪ್ರಯಾಣ ಮಾಡಿ ಹೋಗ್ತಾ ಇದ್ದಾರೆ. ಯೇಸು ಇದ್ದಾನೆ ಆ ದೋಣಿಯ ಒಳಗೆ, ಯೇಸು ಮಲಗಿದ್ದಾನೆ. ಶಿಷ್ಯರು ಜಾಗ ಇದ್ದಾರೆ, ಹೋಗ್ತಾ ಇದ್ದಾರೆ. ಮುಂದೆ ಹೋಗುವಾಗ ಒಂದು ದೊಡ್ಡ ಬಿರುಗಾಳಿ ಬಂತತೆ, ದೊಡ್ಡ ದೊಡ್ಡ ಅಲೆಗಳು ಬಂತು, ನೀರು ತುಂಬಿತು ದೋಣಿಯ ಒಳಗೆ. ಹೆದರಿಕೆ ಸ್ಟಾರ್ಟ್ ಆಯಿತು ಶಿಷ್ಯರಿಗೆ. ಬೆಸ್ತರವರು, ಆದರೆ ಹೆದರಿಕೆ ಬಂತು ಅವರಿಗೆ. ಯೇಸುಗೆ ಎಬ್ಬಿಸ್ತಾರೆ. ಯೇಸುವೇ ಹೇಳು, ನಾವು ಸಾಯ್ತೇವೆ, ಮುಳುಗುತ್ತೇವೆ ನಾವು. ಯೇಸು ಎದ್ದು ಬಿರುಗಾಳಿಗೆ, ಅಲೆಗಳಿಗೆ ಮಾತಾಡ್ತಾನೆ. ಸುಮ್ಮನೇರಿ ಹೇಳ್ತಾನೆ. ಯೇಸುನ ಮಾತು ಅಲೆಗಳು, ಆ ಗಾಳಿಯು ಕೇಳಿತು, ಅಧೀನ ಆಯಿತು. ಪ್ರಿಯರೇ, ನಿಮ್ಮೊಳಗೆ ಯೇಸು ಕ್ರಿಸ್ತನೇ ಇದ್ದಾನೆ. ಅವನಿಗೆ ಮಲಗಲಿಸಲಿಕ್ಕೆ ಬಿಡಬೇಡಿರಿ. ಆತನ ಒಟ್ಟಿಗೆ ಅನ್ಯೋನ್ಯತೆಯಲ್ಲಿ ನಡೆಯಿರಿ. ಪ್ರಿಯರೇ, ನೋಡಿ, ಪೇತ್ರನು ಯಾರಾಗಿದ್ದಾನೆ? ಒಬ್ಬ ಶಿಷ್ಯನು. ಅವನಿಗೆ ಹಿಡಿತಾರೆ, ಕೊಂಡು ಜೈಲಲ್ಲಿ ಹಾಕ್ತಾರೆ, ಅವನಿಗೆ ಸರಪಲ್ಲಿ ಕಟ್ಟುತ್ತಾರೆ. ಅವನಿಗೆ ಸತ್ಯವೇದ ಹೇಳ್ತದೆ, ಅವನು ಅಲ್ಲಿ ನಿದ್ದೆ ಮಾಡ್ತಿದ್ದ. ಎಲ್ಲಿ? ಆ ದೋಣಿ ಒಳಗೆ ಆತ ನಿದ್ದೆ, ಆ ಜೈಲು ಒಳಗೆ ಆತ ನಿದ್ದೆ ಮಾಡ್ತಾ ಇದ್ದಾನೆ. ಏಕೆ ನಿದ್ದೆ ಮಾಡ್ತಾನೆ? ಅವನಿಗೆ ಗೊತ್ತಿತ್ತು ಅವನು ಯಾರೆಂದು. ಅವನ ಒಳಗಿದ್ದವನು ಯಾರೆಂದು ಗೊತ್ತಿತ್ತು. ಅವನು ಯಾರಿಗೆ ನಂಬಿದ್ದಾನೆ ಅವನಿಗೆ ಗೊತ್ತಿತ್ತು. ಅದೇ ಯೇಸು ಕ್ರಿಸ್ತನು, ಆ ದೋಣಿಯಲ್ಲಿ ಇದ್ದ ಯೇಸು ಕ್ರಿಸ್ತನೇ ಮಲಗಿದ್ದನು. ಏಕೆ? ಅಥವಾ ಮಲಗಿರುವಾಗ ಬಿರುಗಾಳಿ ಬಂತು. ಆತನು ಬಿರುಗಾಳಿಗೆ ಮಾತಾಡಿದವನು, ನನ್ನ ಒಳಗಿದ್ದಾನೆ ಎಂದು. ಆತನು ಏನು ಮಾಡ್ತಾನು? ಒಳ್ಳೆಯ ನಿದ್ದೆಯನ್ನು ತೆಗೆದನು. ಆಗ ದೇವರು ದೇವದೂತರಿಗೆ ಕಳಿಸಿ ಅವನಿಗೆ ಅಲ್ಲಿಂದ ಬಿಡುಗಡೆ ಮಾಡಿದನು. ಪೇತ್ರನಿಗೆ ಗೊತ್ತಿತ್ತು
ಯೇಸು ಯಾರಾಗಿದ್ದೇನೆಂದು. ಇವತ್ತು ಯೇಸು ಯಾರಾಗಿದ್ದೇನೆಂದು ನಿಮಗೆ ನಮಗೆ ಗೊತ್ತಿರಬೇಕು. ಯೇಸು ದೇವರಾಗಿದ್ದಾನೆ. ಈ ತಿಳುವಳಿಕೆ ಎಲ್ಲರಿಗೆ ಇಲ್ಲ. ಕೆಲವರು ಪ್ರವಾದಿ ಹೇಳ್ತಾರೆ ಯೇಸುಗೆ, ಬೇರೆ ಬೇರೆ ಎಂದು ಹೆಸರಲ್ಲಿ ಕರೆಯುತ್ತಾರೆ. ಆದರೆ ಆತನು ನಿಜವಾಗಿ ದೇವರಾಗಿದ್ದಾನೆ. ಆದಿಯಲ್ಲಿ ಆತನು ಇದ್ದವನು, ಹೀಗೆ ಇದ್ದಾನೆ, ಇನ್ನು ಮುಂದೆ ಇರುವವನು ಆತನು, ಬರುವವನ ಆಗಿದ್ದಾನೆ ಆತನು. ಅದಕ್ಕೆ ಸಹ ನಾವು ಯೇಸು ಹಾಗೆ ಇರಬೇಕಂತ ದೇವರು ಬಯಸ್ತಾನೆ. ಇಲ್ಲಿ ಮುಂದೆ ಏನು ಹೇಳ್ತಾನೆ ಅಲ್ಲಿ, ಆತನು ಸಾಕ್ಷಿಯನ್ನು ಒಪ್ಪಿದವನು ದೇವರು ಸತ್ಯವಂತನೆಂಬ ಮಾತಿಗೆ ಮುದ್ರೆ ಹಾಕುತ್ತಾನೆ. ಹೀಗೆಂದರೆ ದೇವರು ಯಾರನ್ನು ಕಳಿಸ್ತಾನೋ ಅವನಿಗೆ ಆತ್ಮವರಗಳನ್ನು ಅಳತೆ ಮಾಡದೆ ಅನುಗ್ರಹಿಸುವುದರಿಂದ ಆತನು ದೇವರ ಮಾತನ್ನೇ ಮಾತಾಡ್ತಾನೆ. ನೋಡಿ, ದೇವರು ಯಾರಿಗೆ ಕಳಿಸ್ತಾನೆ ಅವನ ಬಾಯಿಂದ ಏನು ಬರ್ತದೆ? ದೇವರ ಮಾತನ್ನೇ ಬರ್ತದೆ. ಏಕೆ? ದೇವರ ವರದಿಂದ, ಆತ್ಮದ ವರದಿಂದ ತುಂಬಿಸಿ ಅವನಿಗೆ ಆ ವಾಕ್ಯ ಅವನಿಗೆ ಒಳಗೆ ಹಾಕಿ ಕಳಿಸ್ತಾನೆ. ಹೀಗೆ ಕಳಿಸೋದಿಲ್ಲ. ಅವನು ಎಲ್ಲಿ ಹೋದರೂ ದೇವರ ಮಾತನ್ನೇ ಮಾತಾಡ್ತಾನೆ. ದೇವರು ಏನು ಬಯಸ್ತಾನೆ? ಇವತ್ತು ವಾಕ್ಯವನ್ನೇ ಮಾತಾಡಬೇಕಂತ ದೇವರು ಬಯಸ್ತಾ ಇದ್ದಾನೆ. ಇಲ್ಲಿ ದೇವರು ವಾಕ್ಯ ಹೇಳ್ತದೆ, ಏನು ಹೇಳ್ತದೆ? ದೇವರು ಯಾರನ್ನು ಕಳಿಸ್ತಾನೆ, ಯಾರನ್ನು ಕಳಿಸಿಕೊಡ್ತಾ ಇದ್ದಾನೆ, ಅವನಿಗೆ ಆತ್ಮವರಗಳನ್ನು ಅಳತೆ ಮಾಡದೆ, ಆತ್ಮದ ವರ ಉಂಟಲ್ಲ, ಅಳತೆ ಮಾಡದೆ, ಇಷ್ಟೇಂದಲ್ಲ, ಓವರ್ಫ್ಲೋ ಆಗಿ ಅಳತೆ ಮಾಡದೆ ಅನುಗ್ರಹಿಸ್ತರಿಂದ ಆತನು ದೇವರ ಮಾತನ್ನೇ ಮಾತಾಡ್ತಾನೆ. ಯಾರ ಮಾತು ಮಾತಾಡ್ತಾನೆ? ದೇವರ ಮಾತನ್ನು ಆತನು ಮಾತಾಡ್ತಾನೆ. ಇಲ್ಲಿ ಮುಂದೆ ಹೇಳ್ತದೆ, ತಂದೆಯಾದ ದೇವರು ತನ್ನ ಮಗನನ್ನು ಪ್ರೀತಿಸಿ ಎಲ್ಲವನ್ನು ಆತನ ಕೈಗೆ ಕೊಟ್ಟಿದ್ದಾನೆ. ತಂದೆಯಾದ ದೇವರು ಏನು ಮಾಡಿದ್ದಾನೆ? ತಂದೆಯಾದ ದೇವರು ತನ್ನ ಮಗನಿಗೆ ಪ್ರೀತಿ ಮಾಡಿ ಎಲ್ಲ ಮಗನ ಕೈಗೆ ಕೊಟ್ಟಿದ್ದಾನೆ. ಮಗನ ವಶದಲ್ಲಿ ಉಂಟು. ನಿನಗೆ ನಿತ್ಯ ಜೀವ ಬೇಕಾ? ಮಗನಲ್ಲಿ ಬರಬೇಕು. ಸ್ವಸ್ಥತೆ ಬೇಕಾ? ಮಗನಲ್ಲಿ ಬರಬೇಕು. ಬಿಡುಗಡೆ ಬೇಕಾ? ಮಗನಲ್ಲಿ ಬರಬೇಕು, ಯೇಸು ಕ್ರಿಸ್ತನಲ್ಲಿ ಬರಬೇಕು. ಯಾವ ಸಮಸ್ಯೆಯಿಂದ ನಿನಗೆ ಬಿಡುಗಡೆ ಬೇಕು? ಯೇಸು ಕ್ರಿಸ್ತನ ಹತ್ತಿರ ಬರಬೇಕು, ಆತನ ಹತ್ತಿರ ಬರಬೇಕು. ನಾವು ಆತನ ಹತ್ತಿರ ಬರುವಾಗ ಮಾತ್ರ ಅದಕ್ಕೊಂದು ಪರಿಹಾರ ಉಂಟು. ಅಲ್ಲಿ ದೇವರ ವಾಕ್ಯ ಏನು ಹೇಳ್ತದೆ? ಎಲ್ಲವನ್ನೂ ಆತನ ಕೈಯಲ್ಲಿ ಕೊಟ್ಟಿದ್ದಾನೆ. ಆತನ ಮಗನನ್ನು ನಂಬುವನಿಗೆ ನಿತ್ಯ ಜೀವ ಉಂಟು. ಪುನಃ ಅಲ್ಲಿ ಬರೆದಿದೆ, ಆತನ ಮಗನಿಗೆ ಯಾರ್ಯಾರು ನಂಬುತ್ತಾರೆ ಅವರಿಗೆ ನಿತ್ಯ ಜೀವ ಉಂಟು. ನಿತ್ಯ ಜೀವ ಕೊಡ್ತಾನೆ ಆತನು. ವೆರಿ ವೆರಿ ಇಂಪಾರ್ಟೆಂಟ್ ನಿತ್ಯ ಜೀವ ಒಬ್ಬ ವ್ಯಕ್ತಿಗೆ. ಲೋಕ ಎಲ್ಲ ಸಂಪಾದನೆ ಮಾಡಿ ಆತ್ಮ ನಾಶ ಆದರೆ ಏನು ಪ್ರಯೋಜನ? ಲೋಕ ಸಂಪಾದನೆ ಮಾಡಿ ಆಗಿದೆ, ಎಲ್ಲ ಮಾಡಿ ಆಗಿದೆ, ಎಲ್ಲ ಹಣ, ಆಸ್ತಿ, ಬೀಸ್ತಿ, ಪದವಿ, ಎಲ್ಲ ಗೌರವ ಎಲ್ಲ ಸಿಕ್ಕಿದೆ. ಆದರೆ ಆತ್ಮ ನಾಶವಾದರೆ ಏನು ಪ್ರಯೋಜನ? ಹೋಯ್ತಲ್ಲ, ಎಲ್ಲ ಹೋಯ್ತಲ್ಲ. ಅದಕ್ಕೆ ಸರ ಪ್ರಿಯರಿ, ಮೊದಲು ಹುಡುಕಿ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತಾವಕಬಿಡಿರಿ, ಮತ್ತೆ ಎಲ್ಲ ದೇವರು ಕೊಡುತ್ತಾನೆ. ವಾಕ್ಯ ಸುಳ್ಳಲ್ಲ, ವಾಕ್ಯ ಸತ್ಯವಾಗಿದೆ. ಯಾವಾಗ ಕ್ರಿಸ್ತನಲ್ಲಿ ಬಂದು ನಮ್ಮನ್ನು ತಗ್ಗಿಸಿಕೊಂಡು ನಾವು ನಡೆಯುವಾಗ ಒಂದೊಂದೇ ನಿಮಗೆ ಅರ್ಥ ಆಗ್ತದೆ. ಒಂದೊಂದೇ ರೀತಿ ಕ್ರಿಸ್ತನು ಹೇಳಿದ ಮಾತು, ಕ್ರಿಸ್ತನು ನೀವು ಜ್ಞಾಪಕ ಮಾಡುವಾಗ, ಮೆಡಿಟೇಷನ್ ಮಾಡುವಾಗ ನಿಮಗೆ ಒಂದೊಂದೇ ಅರ್ಥ ಆಗ್ತದೆ. ನಿಮ್ಮ ಒಳಗೆ ಶಾಂತಿ ಸಮಾಧಾನ ತುಂಬುತ್ತದೆ ಒಳಗಿಂದ. ನಿಮಗೆ ಅರ್ಥ ಆಯಿತು ಅಂತ ನಂಬುತ್ತೇನೆ. ಈ ವಾಕ್ಯದಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥಿಸುವ. ಪ್ರೀತಿ ಸಮರ್ಪಣಾದ ಹೆಚ್ಚೆಚ್ಚು ಪ್ರೀತಿ ಮಾಡುವ ಪರಲೋಕದಲ್ಲಿ ಇರುವ ಪ್ರೀತಿಯುಳ್ಳ ತಂದೆಯ ದೇವನಿಗೆ ಸ್ತೋತ್ರ. ನಿನ್ನ ಕೃಪೆಗಾಗಿ ಸ್ತೋತ್ರ. ನಿನ್ನ ದಯಕ್ಕಾಗಿ ಕರುಣಾಮಯನ ದೇವರೇ, ಕೃಪಾ ಸ್ವರೂಪನು, ದಯಾಳು ಕನಿಕರುಳ್ಳ ದೇವರೇ, ನಿನಗೆ ಸ್ತೋತ್ರ ಕರ್ತನೇ. ಈ ಸಮಯಕ್ಕಾಗಿ ಸ್ತೋತ್ರ, ಈ ವೇಳೆಗಾಗಿ ಸ್ತೋತ್ರ ಕರ್ತನಿಗೆ. ಕರ್ತನೇ, ನಿನ್ನ ವಾಕ್ಯವನ್ನು ಕೇಳಿದರೆ ನಿನ್ನ ಮಕ್ಕಳು ಕರ್ತನೇ ನೀನು ಅವರಿಗೆ ಮುಟ್ಟಿದ್ದಕ್ಕೆ ಸ್ತೋತ್ರ ಕರ್ತನೇ. ಯಾವ ಭಾಗದಲ್ಲಿ ಅವರು ಬಲಹೀನತೆ ಇದ್ದರೆ ಅಲ್ಲಿ ನೀನು ಮುಟ್ಟಿದ್ದಕ್ಕೆ ಸ್ತೋತ್ರ. ಇದೇ ಸಮಯದಲ್ಲಿ ಕರ್ತನೇ ಬಿಡುಗಡೆ ಕೊಟ್ಟಿದ್ದಕ್ಕೆ ಸ್ತೋತ್ರ. ಬಂಧನ ಎಲ್ಲ ಮುರಿಯಲ್ಪಡಲಿ ಇವರದ್ದು ಕರ್ತನೇ, ಯೇಸು ಕ್ರಿಸ್ತನ ನಾಮದಲ್ಲಿ ಕರ್ತನೇ. ಇವರಿಗೆ ಬಿಡುಗಡೆ ಆಗಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ನಿನ್ನ ಹಸ್ತ ಹಿಡಿದು ಬರಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ನಿನ್ನ ಕರ್ತನೇ
ಕರ್ತನೆ ಬಲವಂತ ಹಸ್ತ ಕರ್ತನೆ, ಅದ್ಭುತ ಮಾಡೋ ಹಸ್ತ ಇವರಿಗೆ ಮುಟ್ಟಲಿ ಎಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ಕರ್ತನೆ ದೇವ, ಬರಬೇಕಾದ ಸಕಲ ಆಶೀರ್ವಾದ, ಪರಲೋಕದ ಆಶೀರ್ವಾದ ಇವರಿಗೆ ತುಂಬಿಸು ಕರ್ತನೆ. ಇವತ್ತು ದಿವಸ ತುಂಬಿಸಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ ಕರ್ತನೆ. ಬ್ಲೆಸ್ ಮಾಡು ಕರ್ತನೆ. ತಂದೆಯ ಸ್ತೋತ್ರ, ನಮ್ಮ ಪ್ರಾರ್ಥನೆ ಕೇಳಿ ಉತ್ತರ ಕೊಟ್ಟಿದ್ದಕ್ಕೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದೆ ಪ್ರೀತಿಯುಳ್ಳ ಪರಲೋಕ ತಂದೆ, ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯ ದೇವರ ಪ್ರೀತಿ, ಪರಿಶುದ್ಧ ಆತ್ಮನ ಅನ್ಯೋನ್ಯತೆ ಈಗಲೂ ಸದಾಕಾಲ ಎಲ್ಲ ಸಮಯದಲ್ಲಿ ನಿಮ್ಮ ಸಂಗಡ ಇರಲಿ. ಆಮೇನ್.